Welcome to part of chapter 2, acids, bases and salts. We have learned in the first part that what are acids, bases and salts and their behaviors and characteristics and how do they react with metals. This is all about part 1 video. And this part 2 we are learning about how do metal carbonates and metal hydrogen carbonates react with acid. We are studying about carbonates and hydrogen carbonates. How do they react with metals? So, ಈಗ ನಾವು ಮೆಟಲ್ ಕಾರ್ಬೋನೇಟ್ಸ್ ಮತ್ತು ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಆಸಿಡ್ ಜೊತೆ ಹೆಂಗೆ ರಿಯಾಕ್ಟ್ ಮಾಡ್ತಾವ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಯಾವ್ದಾರ ಒಂದು ಎಲಿಮೆಂಟ್ನಾಗ CO3-2 ಅಯಾನ್ ಪ್ರೆಸೆಂಟ್ ಇದ್ರೆ ಅದಕ್ಕೆ ನಾವು ಕಾರ್ಬೋನೇಟ್ ಅಂತೀವಿ. ಆಮೇಲೆ ಅದು ಯಾವ್ದಾರ ಎಲಿಮೆಂಟ್ನಾಗ HCO3-1 ಅಯಾನ್ ಪ್ರೆಸೆಂಟ್ ಇದ್ರೆ ಅದಕ್ಕೆ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್ ಅಂತೀವಿ. ಸೊ ಹೈಡ್ರೋಜನ್ ಕಾರ್ಬೋನೇಟ್ಗೆ ನಾವು ಬೈಕಾರ್ಬೋನೇಟ್ ಅಂತ ಹೇಳ್ತೀವಿ. ಸೊ ಕಾರ್ಬೋನೇಟ್ಸ್ ಆ್ಯಂಡ್ ಬೈಕಾರ್ಬೋನೇಟ್ಸ್ ಅಂದರೆ ಹೈಡ್ರೋಜನ್ ಕಾರ್ಬೋನೇಟ್ಸ್ ಅಂದ್ರೆ ಏನಂತ ಗೊತ್ತಾಗ್ತದೆ. CO3-2 ಅಯಾನ್ ಇದ್ರದ್ದು ಕಾರ್ಬೋನೇಟ್, HCO3- ಅಯಾನ್ ಇದ್ರದ್ದು ಬೈಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಅದ್ರ ಮೇಲೆ ಒಂದು ಆಕ್ಟಿವಿಟಿ. ಫಸ್ಟ್ ಒಂದು ಟೆಸ್ಟ್ ತಗೊಂಡು ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಿ ಅದರೊಳಗೆ ಸೋಡಿಯಂ ಕಾರ್ಬೋನೇಟ್ ಹಾಕ್ತೀವಿ. ಸೊ ನಾವು ಸೋಡಿಯಂ ಕಾರ್ಬೋನೇಟ್ ಹಾಕಿದ್ರು ಅಷ್ಟೇ, ಸೋಡಿಯಂ ಬೈಕಾರ್ಬೋನೇಟ್ ಹಾಕಿದ್ರು ಅಷ್ಟೇ ಸೇಮ್ ರಿಸಲ್ಟ್ ಬರ್ತದೆ. ಸೊ ಸೋಡಿಯಂ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಹಾಕ್ತೀವಿ. ಅದ್ರ ಮೇಲೆ ಡೈಲ್ಯೂಟ್ HCl ಇಸ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್ ತಗೊಂಡು ಅದ್ರ ಜೊತೆ ಆಸಿಡ್ ಹಾಕಿದಾಗ ಏನು ರಿಯಾಕ್ಷನ್ ಆಗ್ತಂದ್ರೆ Na2CO3 ಸೋಡಿಯಂ ಕಾರ್ಬೋನೇಟ್, ಇಲ್ಲೇ CO3-2 ಅಯಾನ್ ಇರ್ತದೆ. ಈ -2 ಈ ಕಡೆ Na-ಕ್ಕೆ 2 ಆಗ್ತದೆ. ಸೊ ಇಲ್ಲಿರೋ -2 ಇಲ್ಲೇ 2 ಆಗ್ತದೆ. ಸೊ CO3-2 ಅಯಾನ್ ಪ್ರೆಸೆಂಟ್ ಇದ್ರದ್ದು ಕಾರ್ಬೋನೇಟ್. ಇಲ್ಲೇ HCO3-1 ಇಲ್ಲಿ -1 ಈ ಕಡೆ ಕೆಳಗಡೆ 1, ಅದು 1 ಬರೋದ್ರಷ್ಟೇ ಬಿಟ್ರಷ್ಟೇ. ಸೊ ಇದು HCO3 ಅಯಾನ್ ಪ್ರೆಸೆಂಟ್ ಇರೋದ್ರಿಂದ ಇದು ಬೈಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಮತ್ತು ಬೈಕಾರ್ಬೋನೇಟ್ ಯಾವಾಗ HCl ಅಂದರೆ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಾವೆ ಸೇಮ್ ಪ್ರಾಡಕ್ಟ್ ಬರ್ತದೆ ನಮಗೆ. ಅದು ಒಂದು ಸಾಲ್ಟ್ ಇರುತ್ತೆ ವಿತ್ ಲಿಬ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಒಂದು ಯಾವ ಕಾರ್ಬೋನೇಟ್ ತೊಗೊಂಡಿರ್ತೀವಿ ಅದರದ್ದು ಒಂದು ರೆಸ್ಪೆಕ್ಟಿವ್ ಸಾಲ್ಟ್, ಆಮೇಲೆ CO2 ಗ್ಯಾಸ್ ಲಿಬ್ರೇಷನ್ ಆಗ್ತದೆ with H2O. So this is the reaction. ಇಲ್ಲೇ ಲಿಬರೇಟ್ ಆಗೋ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ನಾವು ಈ ಪೈಪಿಂದ ಅದು ಈ ಕಡೆ ಟ್ರಾನ್ಸ್ಫರ್ ಆಗ್ತಿರ್ತದೆ. ಸೊ ಈ ಪೈಪ್ ಎಂಡಿಗೆ ನಾವು ಒಂದು ಟೆಸ್ಟ್ ಟ್ಯೂಬ್ನ ಹಿಡ್ತೀವಿ. ಅದ್ರೊಳಗೆ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಲೈಮ್ ವಾಟರ್ ಅಂತ ಹೇಳ್ತೀವಿ. ಸೊ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಇರೋ ಒಂದು ಟೆಸ್ಟ್ ಟ್ಯೂಬ್ ಹಿಡಿದ್ರೆ, ಸೊ ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಲೈಮ್ ವಾಟರ್ CaOH2 ಇದ್ರ ಜೊತೆ CO2 ಇಲ್ಲಿ ಲಿಬ್ರೇಟ್ ಆಗಿ ಬಂದಿದ್ದ CO2 ಗ್ಯಾಸ್ when reacts with CO2 gas it gives limestone, lime water with limestone with H2O. so ಇದು lime water ಇದೆ limestone. ಸೊ ನಮಗೆ ಇಲ್ಲಿ ಬಂದಿದ್ದ ಪ್ರಾಡಕ್ಟ್ limestone with H2O. ಅದ್ರ ಜೊತೆ ಅಂದ್ರೆ ಇದಕ್ಕೆ ನಾವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸ್ ಮಾಡಿದಾಗ ಈ ಪ್ರಾಡಕ್ಟ್ ಬಂತು. ಈ ಪ್ರಾಡಕ್ಟ್ ಬಂದ ಮೇಲೆ ನಾವು ಎಕ್ಸಸ್ CO2 ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ಪಾಸ್ ಮಾಡಿದ್ರೆ ಇದು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗ್ತದೆ. ಸೊ ಈ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ನ ಮತ್ತು ನಾವು ಇದು ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ವಾಟರ್ ಒಳಗೆ ಡಿಸಾಲ್ವ್ ಆಗಿ ವಾಪಸ್ ನಮಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗ್ತದೆ. ಸೊ ಕಾರ್ಬೋನೇಟ್ಸ್ ಮತ್ತು ಬೈಕಾರ್ಬೋನೇಟ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮ್ಗೆ ಒಂದು ಜನರಲ್ ಇಕ್ವೇಷನ್ ಕೊಡ್ತೀವಿ. ಅದೇನಂದ್ರೆ ಮೆಟಲ್ ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್, ವೆನ್ ರಿಯಾಕ್ಟ್ಸ್ ವಿತ್ ಆಸಿಡ್ ಎನಿ ಆಸಿಡ್ ಇಟ್ ಗಿವ್ಸ್ ರೆಸ್ಪೆಕ್ಟಿವ್ ಸಾಲ್ಟ್. ಯಾವ ಮೆಟಲ್ ತೊಗೊಂಡಿರ್ತೀವಿ ಅದರದ್ದು ರೆಸ್ಪೆಕ್ಟಿವ್ ಸಾಲ್ಟ್ ವಿತ್ CO2 ಗ್ಯಾಸ್ ಆ್ಯಂಡ್ ವಾಟರ್. ಸೊ ಯಾವ್ದು ಕಾರ್ಬೋನೇಟ್ ಅಥವಾ ಬೈಕಾರ್ಬೋನೇಟ್ ತೊಗೊಂಡ್ರು ಅದು ವೆನ್ ರಿಯಾಕ್ಟ್ಸ್ ವಿತ್ ಆಸಿಡ್ ಇಟ್ ಗಿವ್ಸ್ ರೆಸ್ಪೆಕ್ಟಿವ್ ಸಾಲ್ಟ್ ವಿತ್ ಲಿಬ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆ್ಯಂಡ್ ವಿತ್ ವಾಟರ್. ಸೊ ಇಷ್ಟೊತ್ತನ ಆಸಿಡ್ಸ್ ಮತ್ತು ಬೇಸಿಸ್ ಮೆಟಲ್ಸ್ ಜೊತೆ ಕಾರ್ಬೋನೇಟ್ಸ್ ಜೊತೆ ಬೈಕಾರ್ಬೋನೇಟ್ಸ್ ಜೊತೆ ಹೆಂಗೆ ರಿಯಾಕ್ಟ್ ಆಗ್ತಾವೆ ಅಂತ ನೋಡಿದ್ವಿ. ಸೊ ಈಗ ಆಸಿಡ್ ಮತ್ತು ಬೇಸ್ ಒಂದಕ್ಕೊಂದು ವಿತ್ ಈಚ್ ಅದರ್ ಹೆಂಗೆ ರಿಯಾಕ್ಟ್ ಆಗ್ತಾವೆ ಅಂತ ನೋಡೋಣ. ಸೊ ಹೌ ಡು ಆಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ಸ್ ವಿತ್ ಈಚ್ ಅದರ್. ಸೊ ಆಸಿಡ್ಸ್ ಮತ್ತು ಬೇಸ್ ಹೆಂಗೆ ರಿಯಾಕ್ಟ್ ಆಗ್ತಾವೆ ಅಂದರೆ ಫಸ್ಟಿಗೆ ನಾವು ಒಂದು ಟೆಸ್ಟ್ ಟ್ಯೂಬ್ ತೊಗೋತೀವಿ. ಸೊ ಈ ಟೆಸ್ಟ್ ಟ್ಯೂಬ್ಗೆ ನಾವು NaOH ಹಾಕ್ತೀವಿ. NaOH ಇಸ್ ಅ ಬೇಸ್, ಸೋಡಿಯಂ ಹೈಡ್ರಾಕ್ಸೈಡ್ ಇದು ಬೇಸ್. ಇದಕ್ಕೆ ನಾವು ಫಿನಾಪ್ತಲಿನ್ ಹಾಕ್ತೀವಿ. ಫಿನಾಪ್ತಲಿನ್ ಇಸ್ ಇಂಡಿಕೇಟರ್. ಸೊ ಫಿನಾಪ್ತಲಿನ್ ಹಾಕಿದಾಗ ಇದು ಪಿಂಕ್ ಕಲರ್ ಆಗುತ್ತೆ, ಹೌದಾ? ಬೇಸ್ ಫಿನಾಪ್ತಲಿನ್ ಹಾಕಿದಾಗ ಅದು ಪಿಂಕ್ ಕಲರ್ ಆಗುತ್ತೆ. ಸೊ ಇದಕ್ಕೆ ನಾವು ಇದರ ಬೇಸಿಗೆ ನಾವು HCl ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕ್ತೀವಿ HCl. ಸೊ ಬೇಸ್ ಮತ್ತು
ಆ್ಯಸಿಡ್ ಎರಡು ರಿಯಾಕ್ಟ್ ಆಗಿ ನ್ಯೂಟ್ರಲೈಸ್ ಆಗ್ತದೆ. ಸೊ ನ್ಯೂಟ್ರಲೈಸ್ ಆದಾಗ ಇದು ಪಿಂಕ್ ಕಲರ್ ಇರ್ತದೆ, ಇಟ್ ಟರ್ನ್ಸ್ ಟು ಕಲರ್ಲೆಸ್. ಸೊ ಆ್ಯಸಿಡ್ ಬೇಸ್ ಫಸ್ಟಿಗೆ ಬೇಸ್ ತೊಗೊಂಡ್ವಿ NaOH, ಅದಕ್ಕೆ ಫಿನಾಪ್ತಲಿನ್ ಹಾಕಿದ್ವಿ. ಸೊ ಅದು ಬೇಸ್ ಅಂತ ನಮ್ಗೆ ಕನ್ಫರ್ಮ್ ಆಯ್ತು, ಪಿಂಕ್ ಕಲರ್ ಆಯ್ತು. ಸೊ ಅದಕ್ಕೆ ನಾವು ವಾಪಸ್ ಆ್ಯಸಿಡ್ ಹಾಕ್ತೀವಿ HCl. ಆವಾಗ ನಾವು ಇದು ಈ HCl ಈ ಬೇಸ್ ಅಂದರೆ ಈ ಆ್ಯಸಿಡ್ ಈ ಬೇಸ್ನ ನ್ಯೂಟ್ರಲೈಸ್ ಮಾಡ್ತಾರೆ. ಸೊ ಇದು ಕಲರ್ಲೆಸ್ ಆಗುತ್ತೆ. ಸೊ ಈಗ ನಮಗೆ ಈ ಟೆಸ್ಟ್ಗಳೊಳಗೆ ಒಂದು ಸಾಲ್ಟ್ ಮತ್ತು ವಾಟರ್ ನಮಗೆ ಸಿಗ್ತದೆ. ದ ಪ್ರಾಡಕ್ಟ್ ಈಸ್ ಸಾಲ್ಟ್ ಪ್ಲಸ್ ವಾಟರ್. ಇದು ಹೆಂಗಂದ್ರೆ ನಾವು ತೊಗೊಂಡಿದ್ದ ಬೇಸ್ NaOH ಪ್ಲಸ್ ಆ್ಯಸಿಡ್ HCl. ಸೊ ದಿಸ್ ಗಿವ್ಸ್ NaCl plus water. NaCl is a salt and it is water. So now general equation ಏನು ಬರೀಬಹುದು ಅಂದ್ರೆ when base reacts with acid or acid when reacts with base gives salt plus water. So this is general equation. So when acid and base reacts with each other it gives salt plus water. So next topic is reaction of metal oxides with acids. ಸೊ ಮೆಟಲ್ ಆಕ್ಸೈಡ್ಸ್ ಅಂದ್ರೆ ಏನಂತ ನಮಗೆ ಗೊತ್ತು. ಮೆಟಲ್ ಜೊತೆ ಒಂದು ಆಕ್ಸಿಜನ್ ಎಲಿಮೆಂಟ್ ಇರ್ತದೆ. ಸೊ ಒಂದು ಮೆಟಲ್ ಎಲಿಮೆಂಟ್ ಜೊತೆ ಒಂದು ಆಕ್ಸಿಜನ್ ಎಲಿಮೆಂಟ್ ಇರ್ತದೆ, ಅದಕ್ಕೆ ನಾವು ಮೆಟಲ್ ಆಕ್ಸೈಡ್ ಅಂತೀವಿ. ಸೊ ಅಂಥ ಮೆಟಲ್ ಆಕ್ಸೈಡ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗ್ತದೆ ಅಂದ್ರೆ, ಸೊ ಮೆಟಲ್ ಆಕ್ಸೈಡ್ ಒಳಗಿರೋ ಆಕ್ಸಿಜನ್ ಅಟಮ್ ಆಸಿಡ್ ಒಳಗಿರೋ ಹೈಡ್ರೋಜನ್ ಅಟಮ್ ಜೊತೆ ಕಂಬೈನ್ ಆಗಿ ವಾಟರ್ ಆಗ್ತದೆ. ಸೊ ಉಳಿದಿದ್ದು ರಿಮೈನಿಂಗ್ ವಿಲ್ ಕಂಬೈನ್ ಈಚ್ ಅದರ್. ಸೊ ಒಂದು ಎಕ್ಸಾಂಪಲ್ ನೋಡ್ತೀವಿ. ಒಂದು ಮೆಟಲ್ ಆಕ್ಸೈಡ್ ತಗೊಂಡ್ರೆ ನಾವು ಫಾರ್ ಎಕ್ಸಾಂಪಲ್ CuO, ಇದು ಕಾಪರ್ ಆಕ್ಸೈಡ್. Cu is a metal, O oxide, copper oxide, metal oxide. When reacts with HCl, hydrochloric acid, ಇಲ್ಲಿ CuCl2 plus H2O. Okay, so when metal oxide reacts with acid it gives salt plus water. ಸೊ ನಮಗೆ ಲಾಸ್ಟ್ ಟೈಮ್ ಆಸಿಡ್ ಬೇಸ್ ಎರಡು ರಿಯಾಕ್ಟ್ ಆದಾಗೂ ಸಾಲ್ಟ್ ಪ್ಲಸ್ ವಾಟರ್ ಪ್ರಾಡಕ್ಟ್ ಬಂದಿತ್ತು. ಸೇಮ್ ಹಿಯರ್ ಆಲ್ಸೋ ಸಾಲ್ಟ್ ಪ್ಲಸ್ ವಾಟರ್ ನಮಗೆ ಪ್ರಾಡಕ್ಟ್ ಬರುತ್ತೆ. ಸೊ ನಾವು ಜನರಲ್ ಇಕ್ವೇಷನ್ ಹೆಂಗೆ ಬರಿಬೋದು, ಮೆಟಲ್ ಆಕ್ಸೈಡ್ ವೆನ್ ರಿಯಾಕ್ಟ್ಸ್ ವಿತ್ ಆಸಿಡ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್. ಸೊ ಆಸಿಡ್ ಬೇಸ್ ರಿಯಾಕ್ಟ್ ಆದಾಗೂ ನಮ್ಗೆ ಸಾಲ್ಟ್ ಪ್ಲಸ್ ವಾಟರ್ ಬಂದಿತ್ತು. ಈಗ ಮೆಟಲ್ ಆಕ್ಸೈಡ್ ಪ್ಲಸ್ ಆಸಿಡ್ ರಿಯಾಕ್ಟ್ ಆದಾಗ ನಮ್ಗೆ ಸಾಲ್ಟ್ ಪ್ಲಸ್ ವಾಟರ್ ಬರ್ತದೆ. ಮೆಟಲ್ ಆಕ್ಸೈಡ್ಸ್ ಯಾವಾಗಲೂ ಬೇಸ್ ಇರ್ತಾವೆ. ಸೊ ದೀಸ್ ಆರ್ ಬೇಸ್ ಇನ್ ನೇಚರ್. ಸೊ ನಾವು ಇದಕ್ಕೆ ಬೇಸಿಕ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ. ಬೇಸಿಕ್ ಆಕ್ಸೈಡ್ಸ್ ಬಿಕಾಸ್ ದೇ ಆಲ್ವೇಸ್ ಬೇಸಿಕ್ ಇನ್ ನೇಚರ್. ಮೆಟಲ್ ಆಕ್ಸೈಡ್ಸ್ ಬೇಸ್ ಆಗಿರೋದ್ರಿಂದ ಅದು ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತವೆ. ಸೊ ನಾವು ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಬೇಸ್ ಹಂಗಾರೆ ನಮ್ಗೆ ಏನು ಗೊತ್ತಾಗ್ತದೆ, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆಸಿಡಿಕ್ ಇನ್ ನೇಚರ್. ಮೆಟಾಲಿಕ್ ಆಕ್ಸೈಡ್ಸ್ ಬೇಸ್ ಇದ್ದು ಅದಕ್ಕೆ ಅವು ಆಸಿಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ವೆನ್ ರಿಯಾಕ್ಟಿಂಗ್ ವಿತ್ ಬೇಸ್ then we can conclude non-metallic oxides are acidic in nature. So the reaction is non-metallic oxide reacting with the base. This is non-metallic oxide. O under oxygen atom present irodrinda idu oxide, but idu metal alla, so non-metallic oxide, and it is reacting with base because non-metallic oxides are always in acidic nature. So when non-metallic oxide reacting with base, the product will be salt plus water. CO2 when reacting with CaOH twice, calcium hydroxide, it gives salt, calcium carbonate with water. So non-metallic oxide when reacting with base gives salt plus water. ಇದನ್ನ ನಾವು ಜನರಲ್ ಇಕ್ವೇಷನ್ ಅಂತ ಬರೀಬಹುದು. Non-metallic oxide when reacting with base gives salt plus water. ಸೊ ಆಸಿಡ್ಸ್ ಬೇಸ್ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಬಿಹೇವಿಯರ್ ಅವು ಮೆಟಲ್ಸ್ ಜೊತೆ ಕಾರ್ಬೋನೇಟ್ಸ್ ಜೊತೆ ಬೈಕಾರ್ಬೋನೇಟ್ಸ್ ಜೊತೆ ಆಮೇಲೆ ಮೆಟಲ್ ಆಕ್ಸೈಡ್ಸ್ ಜೊತೆ ಎಲ್ಲ ಹೆಂಗೆ ರಿಯಾಕ್ಟ್ ಆಗ್ತಾವ ಅಂತ ರಿಯಾಕ್ಷನ್ ನೋಡಿದ್ವಿ. ಸೊ ನಮಗೆಲ್ಲ ರಿಯಾಕ್ಷನ್ ನೋಡಿದಾಗ ಒಂದು ಕಾಮನ್ ಅನ್ಸುತ್ತೆ ಏನಂದರೆ ಎರಡು ಆಲ್ಮೋಸ್ಟ್ ಸೇಮ್ ರಿಯಾಕ್ಟ್ ಮಾಡ್ತಾವೆ ಎಲ್ಲದ್ರ ಜೊತೆ. ಸೊ ಮೆಟಲ್ಸ್ ಆಗಿರ್ಬೋದು ಕಾರ್ಬೋನೇಟ್ಸ್ ಆಗಿರ್ಬೋದು ಎಲ್ಲದ್ರ ಜೊತೆ ಎರಡು ಆಲ್ಮೋಸ್ಟ್ ಸೇಮ್ ಬಿಹೇವ್ ಮಾಡ್ತಾವೆ. ಸೊ ಹಾಗಿದ್ರೆ ಏನಾದರೂ ಅದರೊಳಗೆ ಎರಡದ್ರೊಳಗೂ ಏನಾದರೂ ಒಂದು ಕಾಮನ್ ಇರಬೇಕು. ಸೊ ಆ ಕಾಮನ್ ಇರೋದೇನಂತ ಈಗ ನೋಡೋಣ. So what do all acids and
all bases have common. ಸೊ ಆಸಿಡ್ಸ್ ಮತ್ತು ಬೇಸಸ್ ಒಳಗೆ ಏನು ಕಾಮನ್ ಅವ ಅಂತ ಒಂದು ಆಕ್ಟಿವಿಟಿಯಿಂದ ನೋಡೋಣ. ಸೊ ಫಸ್ಟಿಗೆ ಒಂದು ಬೀಕರ್ ತಗೋತೀವಿ. ಬೀಕರ್ ಒಳಗೆ ಒಂದು ರಬ್ಬರ್ ಕಾರ್ಕನ್ನು ಇಡ್ತೀವಿ. ಅದ್ರ ಮೇಲೆ ಎರಡು ನೇಲ್ಸ್, ಅದನ್ನು ನಾವಿಲ್ಲಿ ಎಲೆಕ್ಟ್ರೋಡ್ಸ್ ಆಗಿ ಆ್ಯಕ್ಟ್ ಮಾಡ್ತಾವೆ, ಎರಡು ನೇಲ್ಸ್. ಸೊ ಫಸ್ಟ್ ಒಂದು ಬೀಕರ್ ಒಳಗೆ ರಬ್ಬರ್ ಕಾರ್ಕ್ ಇಟ್ಟು ಅದಕ್ಕೆ ಎರಡು ನೇಲ್ಸ್ ಫಿಕ್ಸ್ ಮಾಡ್ತೀವಿ. ಎರಡು ನೇಲ್ಸಿಂದ ವಯರ್ನ ಕನೆಕ್ಟ್ ಮಾಡ್ತೀವಿ. ಒಂದು 6 ವೋಲ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡ್ತೀವಿ. ಅದ್ರ ಜೊತೆ ಒಂದು ಬಲ್ಬ್, ನೆಕ್ಸ್ಟ್ ಒಂದು ಪವರ್ ಬಟನ್. ಸೊ ಇದಿಷ್ಟು ಸರ್ಕ್ಯೂಟ್. ಸೊ ಸರ್ಕ್ಯೂಟ್ ಕಂಪ್ಲೀಟ್ ಆದಮೇಲೆ ಫಸ್ಟ್ಗೆ ಈ ಬೀಕರ್ ಒಳಗೆ ಆಲ್ಕೋಹಾಲ್ ಹಾಕ್ತೀವಿ. ಸೊ ಆಲ್ಕೋಹಾಲ್ ಹಾಕಿ ಈ ಪವರ್ ಬಟನ್ನ ಆನ್ ಮಾಡ್ತೀವಿ. ಆವಾಗ ನಮ್ಗೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಂಗಿಲ್ಲ, ಸೊ ಬಲ್ಬ್ ಗ್ಲೋ ಆಗಂಗಿಲ್ಲ. ನೆಕ್ಸ್ಟ್ ಆಲ್ಕೋಹಾಲ್ ಬದಲಿ ಗ್ಲೂಕೋಸ್ ಹಾಕ್ತೀವಿ ಸೇಮ್. ಆಮೇಲೆ ಪವರ್ ಬಟನ್ ಆನ್ ಮಾಡಿದಾಗ ಗ್ಲೂಕೋಸ್ ಹಾಕಿದಾಗಲೂ ಬಲ್ಬ್ ಆನ್ ಆಗಂಗಿಲ್ಲ, ಸೊ ದೇರ್ ಇಸ್ ನೋ ಎಲೆಕ್ಟ್ರಿಸಿಟಿ ಕಂಡಕ್ಟೆಡ್. ನೆಕ್ಸ್ಟ್ ಗ್ಲೂಕೋಸ್ ತೆಗೆದು HCl ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಇಟ್ ಈಸ್ ಅ ಆಸಿಡ್. ಆಸಿಡ್ ಹಾಕಿದಾಗ ಪವರ್ ಬಟನ್ ಆನ್ ಮಾಡಿದಾಗ ನಮ್ಗೆ ಬಲ್ಬ್ ಆನ್ ಆಗ್ತದೆ, ಬಲ್ಬ್ ಗ್ಲೋಸ್. ಸೊ ಇಲ್ಲೇ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತದೆ. ಸೇಮ್ ರಿಸಲ್ಟ್ ಬೇಸ್ ಹಾಕಿದಾಗ ಪವರ್ ಬಟನ್ ಆನ್ ಮಾಡಿದ ಮೇಲೆ ಬಲ್ಬ್ ಗ್ಲೋಸ್, ಇಲ್ಲೂ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತದೆ. ಸೊ ಯಾಕಂದ್ರೆ ಇವೆರಡರೊಳಗೆ ಯಾಕೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಲಿಲ್ಲ, ಇವೆರಡರೊಳಗೆ ಯಾಕೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಯಿತು ಅಂತಂದ್ರೆ ಇಲ್ಲೇ ಆಸಿಡ್ಸ್ ಮತ್ತು ಬೇಸಸ್ ಅಕ್ವೈಸ್ ಫಾರ್ಮ್ನಾಗಿದ್ದಾಗ ಅಥವಾ ಸೊಲ್ಯೂಷನ್ ಫಾರ್ಮ್ನಾಗಿದ್ದಾಗ ಅವು ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗ್ತವೆ. ಸೊ HCl H+ ಆ್ಯಂಡ್ Cl- ಅಯಾನ್ ಆಗಿ ಡಿಸೋಸಿಯೇಟ್ ಆಗ್ತವೆ. ನೆಕ್ಸ್ಟ್ NaOH Na+OH- ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗ್ತವೆ. ಸೊ ನಮಗೆ ಯಾವಾಗಲೂ ಆ್ಯಸಿಡ್ ಒಳಗೆ H+ ಅಯಾನ್ ಇತ್ತಂದ್ರೆ ಆ ಸೊಲ್ಯೂಷನ್ ಆ್ಯಸಿಡ್. ಸೊ OH- ಅಯಾನ್ ಇತ್ತಂದ್ರೆ ಆ ಸೊಲ್ಯೂಷನ್ ಬೇಸ್ ಆಗಿರ್ತದೆ. ಸೊ ಎಲ್ಲ ಬೇಸಸ್ ಒಳಗೂ OH- ಅಯಾನ್ ಆ್ಯಂಡ್ ಎಲ್ಲ ಆ್ಯಸಿಡ್ಸ್ ಒಳಗೂ H+ ಅಯಾನ್ ಇದು ಇರ್ತದೆ. ಸೊ ಇಲ್ಲಿ ಏನಾಗ್ತದೆ, ಈ ಸೊಲ್ಯೂಷನ್ ಒಳಗೆ ಇವು ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗಿರೋದ್ರಿಂದ ಇಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತದೆ. ಸೊ ನಮ್ಗೆ ಏನು ಗೊತ್ತಾದಂದ್ರೆ ಆಸಿಡ್ಸ್ ಮತ್ತು ಬೇಸಿಸ್ ಒಳಗೆ ಏನು ಕಾಮನ್ ಇರ್ತದೆ ಅಂದ್ರೆ ಇವು ಅಕ್ವೈಸ್ ಫಾರ್ಮ್ ಬಂದಾಗ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗ್ತಾವೆ, ಪ್ಲಸ್ ಮತ್ತು ಮೈನಸ್ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗ್ತವೆ. ಸೊ ಎಲ್ಲ ಆಸಿಡ್ಸು H+ ಅಯಾನ್ ಆಗಿ ಡಿಸೋಸಿಯೇಟ್ ಆಗ್ತವೆ, ಎಲ್ಲ ಬೇಸಿಸ್ OH- ಅಯಾನ್ ಆಗಿ ಡಿಸೋಸಿಯೇಟ್ ಆಗ್ತವೆ. ಸೊ ಆಸಿಡ್ಸ್ ಮತ್ತು ಬೇಸಿಸ್ ತಮ್ಮ ಅಸಿಡಿಕ್ ನೇಚರ್ ಅಥವಾ ಬೇಸಿಕ್ ನೇಚರ್ನ ವಾಟರ್ ಜೊತೆ ಕಾಂಟ್ಯಾಕ್ಟ್ನಾಗಿದ್ದಾಗ ತೋರಿಸ್ತಾವು ಅಂತ ಹೇಳಿದ್ವಿ. ಸೊ ಅವು ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗ್ತಾವೆ, ಆಮೇಲೆ ಅವು ತಮ್ಮ ಅಸಿಡ್ ನೇಚರ್ ಬೇಸಿಕ್ ನೇಚರ್ನ ತೋರಿಸ್ತಾವೆ ಅಂತ ಹೇಳಿದ್ವಿ. ಸೊ ಏನಾಗ್ತದೆ, ವಾಟರ್ ಜೊತೆ ಕಾಂಟ್ಯಾಕ್ಟ್ ಆದಾಗ ಏನು ರಿಯಾಕ್ಷನ್ ಆಗ್ತದೆ, ಯಾಕೆ ಅಸಿಡ್ ನೇಚರ್ ಬೇಸಿಕ್ ನೇಚರ್ ತೋರಿಸ್ತಾವೆ ಅಂತ ಈಗ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ನೋಡೋಣ. ಸೊ ವಾಟ್ ಹ್ಯಾಪನ್ಸ್ ಟು ಆನ್ ಆಸಿಡ್ ಆರ್ ಅ ಬೇಸ್ ಇನ್ ಎ ವಾಟರ್ ಸೊಲ್ಯೂಷನ್. ಆಸಿಡ್ ಮತ್ತು ಬೇಸ್ ವಾಟರ್ ಸೊಲ್ಯೂಷನ್ ಒಳಗೆ ಏನು ರಿಯಾಕ್ಷನ್ ಮಾಡ್ತಾವೆ ಅನ್ನೋದನ್ನು ನೋಡೋಣ. ಸೊ ಫಸ್ಟಿಗೆ ಒಂದು ಟೆಸ್ಟರ್ ತಗೋತೀವಿ. ಆ ಟೆಸ್ಟರ್ ಒಳಗೆ ಸೋಡಿಯಂ ಕ್ಲೋರೈಡ್ ಹಾಕ್ತೀವಿ, NaCl. ದಿಸ್ ಇಸ್ ಅ ಸಾಲ್ಟ್. ಸೊ ಈ ಸಾಲ್ಟ್ಗೆ ನಾವು ಆಸಿಡ್ ಆ್ಯಡ್ ಮಾಡ್ತೀವಿ, ಸಲ್ಫರಿಕ್ ಆಸಿಡ್. ಸೊ ಆವಾಗ ದ ರಿಯಾಕ್ಷನ್ ಇಸ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ಸಲ್ಫರಿಕ್ ಆಸಿಡ್ ಗಿವ್ಸ್ ಸೋಡಿಯಂ ಸಲ್ಫೇಟ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಇಲ್ಲೇ ಎರಡನ್ನು ಮಿಕ್ಸ್ ಮಾಡಿದಾಗ ಇಲ್ಲಿ ಕೆಳಗಡೆ ಒಂದು ಸಾಲ್ಟ್ ಫಾರ್ಮ್ ಆಗಿ ಹೈಡ್ರೋಕ್ಲೋರಿಕ್ ಆಸಿಡ್ ಗ್ಯಾಸ್ ಫಾರ್ಮ್ನಾಗ ಎವಾಲ್ವ್ ಆಗ್ತದೆ. ಸೊ ಈ ಗ್ಯಾಸ್ ಫಾರ್ಮ್ನಾಗ ಎವಾಲ್ವ್ ಆಗ್ತಿರೋದು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ನಮಗೆ ಗೊತ್ತು. ಸೊ ನಾವೇನು ಮಾಡ್ತೀವಿ, ಇದನ್ನು ಟೆಸ್ಟ್ ಮಾಡಲಿಕ್ಕೆ ಒಂದು ಬ್ಲೂ ಲಿಟ್ಮಸ್ ಪೇಪರ್ನ ಇಲ್ಲಿ ತೊಗೊಂಬಂದು ಇಡ್ತೀವಿ. ಸೊ ಈ HCl ಆಸಿಡ್ ಈ ಲಿಟ್ಮಸ್ ಪೇಪರ್ ಮೇಲೆ ಪಾಸ್ ಆದರೂ ಅದು ರೆಡ್ ಟರ್ನ್ ಆಗಂಗಿಲ್ಲ ಲಿಟ್ಮಸ್ ಪೇಪರ್. ಬಟ್ ಆಸಿಡ್ ನೇಚರ್ ಏನು ಬ್ಲೂ ಲಿಟ್ಮಸ್ ಪೇಪರ್ನ ರೆಡ್ ಮಾಡೋದು, ಆದರೆ ಇದು ರೆಡ್ ಆಗಿ ಟರ್ನ್ ಆಗಂಗಿಲ್ಲ. ಸೊ ಆಮೇಲೆ ನಾವೇನು ಮಾಡ್ತೀವಿ, ಈ ಲಿಟ್ಮಸ್ ಪೇಪರ್ನ ವೆಟ್ ಮಾಡ್ತೀವಿ. ಅದನ್ನು ನೀರೊಳಗೆ ಎದ್ದು ವೆಟ್ ಮಾಡಿ ಈ ಡಿಸ್ಚಾರ್ಜ್ ಟ್ಯೂಬ್ ಮುಂದೆ ಹಿಡಿದಾಗ ಆವಾಗ ಅದು ಬ್ಲೂ ಇದ್ದಿದ್ದು ರೆಡ್ಗೆ ಟರ್ನ್ ಆಗ್ತದೆ. ಸೊ ಯಾಕಂದ್ರೆ ಆಸಿಡ್ ಅಥವಾ ಬೇಸ್ ತಮ್ಮ ನೇಚರ್ನ ಅಕ್ವೈಸ್ ಫಾರ್ಮ್ನಾಗಿದ್ದಾಗಷ್ಟೇ ತೋರಿಸ್ತಾವೆ. ಸೊ ಅಕ್ವೈಸ್ ಫಾರ್ಮ್ನಾಗಿದ್ದಾಗ ಅವು ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗ್ತವೆ. ಅದಕ್ಕೆ ಆಸಿಡ್ ಆಗಲಿ ಅಥವಾ ಬೇಸ್ ಆಗಲಿ ಅಕ್ವೈಸ್ ಫಾರ್ಮ್ನಾಗಿದ್ದಾಗಷ್ಟೇ ತಮ್ಮ ನೇಚರ್ನ ತೋರಿಸ್ತಾವೆ. ಸೊ ಈಗ ಆಸಿಡ್ H+ ಅಯಾನ್ ಆಗಿ ಡಿಸೋಸಿಯೇಟ್ ಆಗಿರೋದ್ರಿಂದ H2O ಜೊತೆ ರಿಯಾಕ್ಟ್ ಆಗಿ H+ ಅಯಾನ್ ಆಗಿ ಡಿಸೋಸಿಯೇಟ್ ಆಗಿರೋದ್ರಿಂದ ಈಗ ಈ ಬ್ಲೂ ಲಿಟ್ಮಸ್ ಪೇಪರ್ ರೆಡ್ ಆಗಿ ಟರ್ನ್ ಆಗ್ತದೆ. ಯಾಕಂದ್ರೆ ಯಾವುದೇ ಆಸಿಡ್ ಆಗಲಿ ಅಥವಾ ಬೇಸ್ ಆಗಲಿ ಅಕ್ವೈಸ್ ಸೊಲ್ಯೂಷನ್ ಅಂದರೆ ವಾಟರ್ ಜೊತೆ ಕಾಂಟ್ಯಾಕ್ಟ್ ಆದಾಗ ಮಾತ್ರ ಅವು ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗ್ತವೆ. ನಾ ಆಲ್ರೆಡಿ ಹೇಳಿದಾಗ ಆಸಿಡ್ ಒಳಗೆ H+ ಅಯಾನ್ ಇರ್ತದೆ,
ಬೇಸ್ ಒಳಗೆ OH ಮೈನಸ್ ಅಯಾನ್ ಇರ್ತದೆ. ಸೊ ಅದು ವೆಟ್ ಮಾಡಿದ ಮೇಲೆ ವಾಟರ್ ಜೊತೆ ಕಾಂಟ್ಯಾಕ್ಟಿಗೆ ಬಂದಮೇಲೆ ಅವಾಗ ಅದು ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ. ಆಮೇಲೆ ಅದು ಲಿಟ್ಮಸ್ ಪೇಪರ್ ಬ್ಲೂ ಇದ್ದು ರೆಡ್ಗೆ ಟರ್ನ್ ಆಗುತ್ತೆ. ಸೊ ನಮ್ಗೆ ಏನು ಗೊತ್ತಾಗ್ತಂದ್ರೆ ಅಕ್ವಸ್ ಫಾರ್ಮ್ನಾಗ ಇದ್ದಾಗಷ್ಟೇ ಆಸಿಡಿಕ್ ನೇಚರ್ ಅಥವಾ ಬೇಸಿಕ್ ನೇಚರ್ ನಮ್ಗೆ ತೋರಿಸ್ತಾವೆ, ಆಸಿಡ್ ಆಗಲಿ ಅಥವಾ ಬೇಸ್ ಆಗಲಿ. ಗ್ಯಾಸ್ ಫಾರ್ಮ್ನಾಗಿದ್ದಾಗ ಇವು ತೋರಿಸಂಗಿಲ್ಲ. ಸೊ ನಾವು ಈ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನಮ್ಮ ಅಟ್ಮಾಸ್ಫಿಯರ್ ಮಾಯ್ಸ್ಟ್ ಆಗಿತ್ತಂದ್ರೆ ಅವಾಗ ನಾವು ಗಾಡಿ ಟ್ಯೂಬ್ನ ಯೂಸ್ ಮಾಡ್ತೀವಿ. ಸೊ ಈ ಗಾಡಿ ಟ್ಯೂಬ್ ಒಳಗೆ ಕ್ಯಾಲ್ಶಿಯಂ ಕ್ಲೋರೈಡ್ ಪ್ರೆಸೆಂಟ್ ಇರೋದ್ರಿಂದ ಈ ಕ್ಯಾಲ್ಶಿಯಂ ಕ್ಲೋರೈಡ್ ನೇಚರ್ ಒಳಗಿರೋ ಮಾಯ್ಶ್ಚರ್ನ ಅಬ್ಸರ್ವ್ ಮಾಡ್ಕೊಂಡು ಸೊ ನಮಗೆ ಅವಾಗ ಎಕ್ಸ್ಪೆರಿಮೆಂಟ್ಗೆ ಹೆಲ್ಪ್ ಆಗ್ತದೆ. ಸೊ ನಾವು ಅಕಸ್ಮಾತ್ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನಮ್ಮ ಅಟ್ಮಾಸ್ಫಿಯರ್ ಮಾಯ್ಸ್ಟ್ ಆಗಿತ್ತಂದ್ರೆ ಗಾಡಿ ಟ್ಯೂಬ್ನ ಯೂಸ್ ಮಾಡ್ತೀವಿ. ಸೊ ಈ ವೆಟ್ ಆಗಿ ಲಿಟ್ಮಸ್ ಪೇಪರ್ ಒಳಗೆ ವಾಟರ್ ಮಾಲಿಕ್ಯೂಲ್ಸ್ ಇರ್ತಾವೆ H2O. ಸೊ ಇಲ್ಲೇ ಡಿಸೋಸಿಯೇಟ್ ಆಗಿ ಫಾರ್ಮ್ ಆಗಿದೆ H+ ಅಯಾನ್ ಈ ವಾಟರ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆಗಿ ನಮಗೊಂದು ನ್ಯೂ ಅಯಾನ್ ಫಾರ್ಮ್ ಆಗ್ತದೆ. ಅದಕ್ಕೆ ನಾವು ಹೈಡ್ರೋನಿಯಂ ಅಯಾನ್ ಅಂತೀವಿ, H3O+. ಸೊ ಇದು ಪಾಸಿಟಿವ್ಲಿ ಚಾರ್ಜ್ ಅಯಾನ್. ಸೊ ಇದು ಎಲ್ಲ ಆಸಿಡ್ ಒಳಗೂ ಇದು ಅಯಾನ್, ಹೊಸ ಅಯಾನ್ ಹೈಡ್ರೋನಿಯಂ ಅಯಾನ್ ಫಾರ್ಮ್ ಆಗ್ತದೆ. ಇದು H+ ಯಾವ ರೀತಿ ಬಿಹೇವ್ ಮಾಡ್ತಾರಲ್ಲ ಸೇಮ್ H3O+ನು ಬಿಹೇವ್ ಮಾಡ್ತಾರೆ. ಸೊ H+ ಅಯಾನ್ ಯಾವ ರೀತಿ ಬಿಹೇವಿಯರ್ ಇರುತ್ತೆ ಅದು ಹೈಡ್ರೋನಿಯಂ ಅಯಾನ್ ಸೇಮ್ ಬಿಹೇವಿಯರ್ ಇರ್ತದೆ. ಇದು ಎಲ್ಲ ಆಸಿಡ್ಸ್ ಒಳಗೂ ಈ ಹೈಡ್ರೋನಿಯಂ ಅಯಾನ್ ಫಾರ್ಮ್ ಆಗ್ತದೆ. ಯಾಕಂದರೆ ಎಲ್ಲ ಆಸಿಡ್ಸು ಅಕ್ವೆ ಸೊಲ್ಯೂಷನ್ ಜೊತೆ ಕಾಂಟ್ಯಾಕ್ಟ್ ಆದಾಗಷ್ಟೇ ತಮ್ಮ ಆಸಿಡಿಕ್ ನೇಚರ್ನ ತೋರಿಸ್ತಾವೆ. ಸೊ ಅಕ್ವೆ ಸೊಲ್ಯೂಷನ್ ಆಬ್ವಿಯಸ್ಲಿ H2O ಇರ್ತದೆ. ಸೊ ಆಸಿಡ್ ಅಂದಮೇಲೆ ಆಬ್ವಿಯಸ್ಲಿ H+ ಅಯಾನ್ ಫಾರ್ಮ್ ಆಗ್ತದೆ ಡಿಸೋಸಿಯೇಟ್ ಆಗಿ. ಸೊ ಎಲ್ಲ ಆಸಿಡ್ ಒಳಗೂ H3O+ ಹೈಡ್ರೋನಿಯಂ ಅಯಾನ್ ಫಾರ್ಮ್ ಆಗ್ತದೆ. ನೆಕ್ಸ್ಟ್ ಈ HClಗೆ H2O ಅಂದ್ರೆ ಗ್ಯಾಸ್ ಇದ್ದದ್ದು HClಗೆ H2O ಮಾಲಿಕ್ಯೂಲ್ ಜೊತೆ ರಿಯಾಕ್ಟ್ ಆದಾಗ H3O+ ಅಯಾನ್ ಹೈಡ್ರೋನಿಯಂ ಅಯಾನ್ ಫಾರ್ಮ್ ಆಗಿ ಇದು ಪಾಸಿಟಿವ್ಲಿ ಚಾರ್ಜ್, ಉಳಿದಿದ್ದು Cl ಕ್ಲೋರಿನ್ ನೆಗೆಟಿವ್ಲಿ ಚಾರ್ಜ್ ಅಯಾನ್ ಆಗಿ ಎರಡು ಡಿಸೋಸಿಯೇಟ್ ಆಗ್ತವೆ. ಸೊ ದಿಸ್ ಇಸ್ ದ ಎಕ್ಸ್ಪೆರಿಮೆಂಟ್. ಸೊ ಎಲ್ಲ ಆಸಿಡ್ಸ್ ಹಂಗೆ ಬೇಸ್ನು ಸೇಮ್ ರಿಯಾಕ್ಟ್ ಮಾಡ್ತಾವೆ. ಸೊ ಎಲ್ಲ ಬೇಸಸ್ನು ವಾಟರ್ ಜೊತೆ ಕಾಂಟ್ಯಾಕ್ಟಿಗೆ ಬಂದಾಗ ಅಯಾನ್ಸ್ ಆಗಿ ಫಾರ್ಮ್ ಆಗ್ತವೆ. ಸೊ ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್ Na OH ಮೈನಸ್ ಅಯಾನ್ಸ್ ಆಗಿ ಫಾರ್ಮ್ ಆಗ್ತವೆ. ನೆಕ್ಸ್ಟ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ KOH ಇದ್ದದ್ದು ವಾಟರ್ ಜೊತೆ ಕಾಂಟ್ಯಾಕ್ಟ್ ಆದಾಗ K+OH ಮೈನಸ್ ಅಯಾನ್ಸ್ ಆಗಿ ಡಿಸಾಲ್ವ್ ಆಗ್ತವೆ. ಸೇಮ್ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ Mg+2OH ಮೈನಸ್ ಅಯಾನ್ಸ್ ಆಗಿ ಇವು ಡಿಸೋಸಿಯೇಟ್ ಆಗ್ತವೆ. ಸೊ ಎಲ್ಲ ಬೇಸಸ್ನು OH ಮೈನಸ್ ಅಯಾನು ಕಾಮನ್ ಇರ್ತಾವೆ ಎಲ್ಲ ಬೇಸಸ್ ಒಳಗೆ. ಎಲ್ಲ ಬೇಸಸ್ನು ನೀರೊಳಗೆ ಡಿಸಾಲ್ವ್ ಆಗಂಗಿಲ್ಲ. ಸಮ್ ಬೇಸಸ್ ಅಷ್ಟೇ ನೀರೊಳಗೆ ಡಿಸಾಲ್ವ್ ಆಗ್ತವೆ. ಅಂಥವ್ಕೆ ನಾವು ಅಲ್ಕಲೀಸ್ ಅಂತೀವಿ. ಸೊ ದೀಸ್ ಅಲ್ಕಲೀಸ್ ಆರ್ ಸೋಪಿ ಇನ್ ಟಚ್. ಅವು ಸೋಪ್ ಫಾರ್ ಎಕ್ಸಾಂಪಲ್ ನಮ್ಗೆ ಎಲ್ಲ ಸೋಪ್ಗಳು ಬೇಸ್ ಅಂತ ಗೊತ್ತು. ಸೊ ಅವು ನೀರೊಳಗೆ ಕರಗ್ತವೆ. ಸೊ ಆಲ್ ದ ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ದೇ ಆರ್ ಸೋಪಿ ಇನ್ ಟಚ್ ಆ್ಯಂಡ್ ಬಿಟರ್ ಇನ್ ಟೇಸ್ಟ್, ಕಹಿ ರುಚಿ ಒಳಗೆ ಇರ್ತವೆ. ಆ್ಯಂಡ್ ದೇ ಆರ್ ಕೊರೋಸಿವ್. ಅವು ರಸ್ಟ್ ಅಂದ್ರೆ ಅದ್ರ ಜೊತೆ ಯಾವುದಾದ್ರೂ ಮೆಟಲ್ ಕಾಂಟ್ಯಾಕ್ಟ್ ಬಂದರೆ ಆ ಮೆಟಲ್ ರಸ್ಟ್ ಹಿಡಿತದೆ. ಸೊ ದೇ ಆರ್ ಬಿಟರ್ ಇನ್ ಟೇಸ್ಟ್, ಕೊರೋಸಿವ್ ಆ್ಯಂಡ್ ಸೋಪಿ ಇನ್ ಟಚ್.